ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ರಾಜ್ಯ ರಾಜಕಾರಣದಲ್ಲಿ ಈಗ ಸಿಎಂ ಬದಲಾವಣೆ ಕೂಗು ಜಾಸ್ತಿಯಾಗಿ ಕೇಳಿ ಬರ್ತಾಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಿಎಂ ಗಾದಿ ಏರಬೇಕು ಅಂತ ಪಣ ತೊಟ್ಟಿದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತ್ರ ಮುಂದಿನ 5 ವರ್ಷ ನಾನೇ ಸಿಎಂ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ದೈವ ಕೇಳಬೇಕಲ್ಲ, ಈಗ ದೈವದ ಕಾರಣಿಕ ಭವಿಷ್ಯವಾಣಿ ಹೊರಬಿದ್ದಿದೆ. ಮುಂದಿನ 5 ವರ್ಷಗಳವರೆಗೆ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗಿರ್ತೇನೆ ಅಂತ ಹೇಳಿದ್ರಲ್ಲ, ಆದರೆ ಈಗ ಮೈಲಾರಲಿಂಗೇಶ್ವರ ಸ್ವಾಮಿಯ ಕಾರಣಿಕ ಭವಿಷ್ಯವಾಣಿ ಹೊರಬಿದ್ದಿದ್ದು, ಆ ಭವಿಷ್ಯವಾಣಿಯಲ್ಲಿ ಮುಂದಿನ ಸಿಎಂ ಬದಲಾವಣೆ ಪಕ್ಕ ಅಂತ ಗೊರವಯ್ಯ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಹೆಲಿಕಾಪ್ಟರ್ನಲ್ಲಿ ಬಂದಿದ್ದ ಡಿಕೆ ಶಿವಕುಮಾರ್ ವಿರುದ್ಧ ಮುನಿಸಿದ್ದ ಮೈಲಾರಲಿಂಗನ ಕೋಪ ಮಾಯವಾಯಿತು. ಸಿಎಂ ಆಗುವಂತೆ ಆಶೀರ್ವಾದ ನೀಡಿದ್ದು ಕೂಡ ಆಯಿತು. ಹಾಗಾದ್ರೆ ಮೈಲಾರಲಿಂಗ ಕಾರಣಿಕ ಭವಿಷ್ಯವಾಣಿಯಾದ್ರೂ ಏನು? ಮೈಲಾರಲಿಂಗೇಶ್ವರನ ಕಾರಣಿಕ ನುಡಿಯ ಗುಡಾರ್ಥವಾದ್ರೂ ಏನು? ಈ ಎಲ್ಲ $1,000,000 ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾ, ಇಲ್ಲ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಬೇಕಾ? ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಕೂಗು ತೀವ್ರವಾಗಿರುವ ವೇಳೆಯಲ್ಲೇ ಕಳೆದ ಫೆಬ್ರವರಿ ತಿಂಗಳಲ್ಲಿ ನಡೆದ ಮೈಲಾರ ಜಾತ್ರೆಯಲ್ಲಿ ಗೊರವಯ್ಯ ನುಡಿದ ದೈವವಾಣಿ ಕಾರಣಿಕ ನುಡಿಗೆ ದೇವಸ್ಥಾನ ಧರ್ಮದರ್ಶಿ ವೆಂಕಟಯ್ಯ ಒಡೆಯರ್ ಈಗ ವಿಶ್ಲೇಷಣೆ ಮಾಡಿದ್ದಾರೆ. ಶಾಸಕರ ಮನಸ್ಸುಗಳು ಕದಲಿದ್ರೆ ಸಿಎಂ ಬದಲಾವಣೆ ಖಚಿತ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗೋ ಯೋಗ ಇದೆ ಅಂತ ವೆಂಕಪ್ಪಯ್ಯ ಒಡೆಯರ್ ಹೇಳಿಕೆ ಕೊಟ್ಟಿದ್ದು, ಮೈಲಾರಲಿಂಗೇಶ್ವರನ ಕಾರಣಿಕ ನುಡಿ ಸಿಎಂ ಬದಲಾವಣೆಯ ಗುಡಾರ್ಥದಲ್ಲಿ ಇದೆಯಂತ ವಿಶ್ಲೇಷಣೆ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮೈಲಾರದ ಮೈಲಾರಲಿಂಗೇಶ್ವರ ದೇವರ ವರ್ಷದ ದೈವವಾಣಿ ತುಂಬಿದ ಕೊಡ ಪಾನದಂತೆ ಈಗ ಸರ್ಕಾರಾಗಿದೆ. ಎಲ್ಲರೂ ಒಗ್ಗಟ್ಟಿನಿಂದ ಇದ್ರೆ ಯಾವುದೇ ತೊಂದರೆಯಾಗೋದಿಲ್ಲ. ಮನಸ್ಸು ಕದಲಿದ್ರೆ ಸರ್ಕಾರಕ್ಕೆ ಅಪಾಯ ಇದೆಯಂತ ಮೈಲಾರಲಿಂಗ ಕಾರಣಿಕ ನುಡಿದಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗುವ ಯೋಗ ಇದೆ ಅಂತ ಮೈಲಾರಲಿಂಗೇಶ್ವರ ಸ್ವಾಮೀಜಿ ದೇವಸ್ಥಾನದ ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ಹೇಳಿದ್ದಾರೆ. ಈ ಹಿಂದೆ ಹೆಲಿಕಾಪ್ಟರ್ನಲ್ಲಿ ಬಂದಿದ್ದಕ್ಕೆ ಸ್ವಾಮಿಗೆ ಮುನಿಸು ಬಂದಿತ್ತು. ಆದರೆ ಈಗ ಬೆಳ್ಳಿ ಹೆಲಿಕಾಪ್ಟರ್ ಕಾಣಿಕೆ ನೀಡಿ ಹೋಮ ಹವನ ಮಾಡಿಸಿದ್ದರಿಂದ ದೇವರ ಕೃಪೆ ಸಿಕ್ಕಿದೆಯಂತ ಕಾರಣಿಕ ನುಡಿದಿದ್ದಾರೆ. ಜೂನ್ 12ರಂದು ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗುವ ಕನಸನ್ನ ಹಲವಾರು ರಾಜಕಾರಣಿಗಳು ಹೊಂದಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಡ ಇದೇ ರೀತಿ ಆಸೆಯನ್ನ ಹೊಂದಿರುವುದು ತಪ್ಪೇನಿಲ್ಲ. ಆದರೆ ಯಾವುದೇ ವ್ಯಕ್ತಿ ದೊಡ್ಡ ಪದವಿಗೆ ಹೋಗೋದಕ್ಕಿಂತ ಮುಂಚೆ ಅವರಿಗೆ ಯೋಗ ಕೂಡಿ ಬರಬೇಕು. ಅಂಥ ಯೋಗ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೂಡಿ ಬಂದಿದೆ ಅಂತ ಹೇಳಲಾಗ್ತಿದೆ. ಇನ್ನು ಮೈಲಾರಲಿಂಗೇಶ್ವರ ಸ್ವಾಮಿಯ ಮುನಿಸಿಗೆ ಕಾರಣವಾಗಿದ್ದ ಡಿಕೆಶಿ, ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ, 2018ರಲ್ಲಿ ಮೈಲಾರಲಿಂಗೇಶ್ವರ ಸ್ವಾಮಿ ಕ್ಷೇತ್ರಕ್ಕೆ ಡಿಕೆ ಶಿವಕುಮಾರ್ ಅವರು ಹೆಲಿಕಾಪ್ಟರ್ ಮೂಲಕ ಆಗಮಿಸಿದ್ರು. ಆಗ ದೇವರು ಡಿಕೆಶಿ ವಿರುದ್ಧ ಮುನಿಸಿಕೊಂಡಿದ್ರು. ಈಗ ಆ ಮುನಿಸು ಹೋಗಿದೆ ಎಂಬ ಸಾಮರಸ್ಯದ ವಿಚಾರವನ್ನು ಅವರು ತಿಳಿಸಿದ್ದಾರೆ. 2020ರಲ್ಲಿ ಅವರು ಮೈಲಾರಲಿಂಗೇಶ್ವರ ಕ್ಷೇತ್ರಕ್ಕೆ ಹೆಲಿಕಾಪ್ಟರ್ನಲ್ಲಿ ಬಂದಿದ್ರು. ಅದು ಸ್ವಾಮಿಗೆ ಇಷ್ಟವಾಗಿರಲಿಲ್ಲ. ಈ ವಿಚಾರವನ್ನ ನಾವು ಡಿಕೆ ಶಿವಕುಮಾರ್ ಅವರಿಗೆ ತಿಳಿಸಿದ್ವಿ. ಹೀಗಾಗಿ ಅವರು ದೇವಸ್ಥಾನಕ್ಕೆ ಬೆಳ್ಳಿ ಹೆಲಿಕಾಪ್ಟರ್ ಅನ್ನ ಕಾಣಿಕೆಯಾಗಿ ನೀಡಿ ದೇವಸ್ಥಾನದಲ್ಲಿ ಹೋಮ ಹವನಗಳನ್ನ ಮತ್ತು ಅನೇಕ ಸೇವೆಗಳನ್ನ ನೆರವೇರಿಸಿದ್ರು. ಈಗ ದೇವರ ಕೃಪೆ ಅವರಿಗೆ ಸಿಕ್ಕಿದೆ. ಅವರಿಗೆ ಸಿಎಂ ಆಗುವ ಯೋಗ ಕೂಡಿ ಬಂದಿದೆ ಅಂತ ಒಡೆಯರ್ ಹೇಳಿದ್ದಾರೆ. ಇಂದು ಕರ್ನಾಟಕದಲ್ಲಿ ಹಲವಾರು ಮೈಲಾರಲಿಂಗೇಶ್ವರ ದೇವಸ್ಥಾನಗಳನ್ನ ನೀವು ಕಾಣಬಹುದಾಗಿದೆ. ಆದರೆ ಹರಪ್ಪನಹಳ್ಳಿಯ ಮೈಲಾರಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನವೇ ಮೂಲ ದೇವಸ್ಥಾನವಾಗಿದೆ. ಅಲ್ಲಿ ಪ್ರತಿ ವರ್ಷ ಜಾತ್ರೆಯ ವೇಳೆ ಹೊರಬರುವ ಕಾರಣಿಕ ಅರ್ಥಾತ್ ಭವಿಷ್ಯವಾಣಿ ಎಂದ್ರೆ ಅದು ಜಗತ್ಪ್ರಸಿದ್ಧ. ವರ್ಷದಲ್ಲಿ ಬರುವ ಕಾರಣಿಕಗಳಲ್ಲಿ ಅದೇ ಮೊದಲನೆಯ ಕಾರಣಿಕವಾಗಿರುತ್ತೆ. ಆನಂತರ ಅದರ ದೇವಸ್ಥಾನಗಳಲ್ಲಿ ಕಾರಣಿಕಗಳು ನುಡಿಯಲಾಗತ್ತೆ. 1 ವರ್ಷ ಆಗು ಹೋಗುಗಳನ್ನ ಒಂದು ಸಾಲಿನಲ್ಲಿ ಗುಡಾರ್ಥದಲ್ಲಿ ಹೇಳಲಾಗತ್ತೆ. ಗಮನಿಸಿದ್ರೆ ಕಾರಣಿಕದಲ್ಲಿ ಏನು ನುಡಿಯಲಾಗತ್ತೋ ಅದೇ ಆ ವರ್ಷ ನಡೆಯುತ್ತೆ. ಇನ್ನು ರಾಣೆಬೆನ್ನೂರಿನ ಪ್ರಸಿದ್ಧ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಾಲಯವು ತನ್ನ ವಾರ್ಷಿಕ ಕಾರಣಿಕಕ್ಕೆ ಹೆಸರುವಾಸಿಯಾಗಿದೆ. ಶಿವನ ಅವತಾರ ಅಂತ ಪರಿಗಣಿಸಲ್ಪಡುವಂತಹ ಈ ಸ್ವಾಮಿಗೆ ತನ್ನದೇ ಆದ ಇತಿಹಾಸ ಇದೆ. ಜಾನಪದ ಕಥೆಗಳ ಪ್ರಕಾರ ಶಿವನು ಗೊರವರ ವೇಷದಲ್ಲಿ ಬಂದು ರಾಣೆಬೆನ್ನೂರು ಪ್ರಾಂತ್ಯದ ಮಣಿಮಲ್ಲಾರಪುರ ಎಂಬ ರಾಕ್ಷಸನನ್ನ ಸಂಹಾರ ಮಾಡಿದ. ಅದರ ನೆನಪಿಗಾಗಿ ಜನರು ದೇವಾಲಯವನ್ನ ನಿರ್ಮಾಣ ಮಾಡ್ತಾರೆ.
ಇನ್ನು ಇದಿಷ್ಟೇ ಅಲ್ಲದೆ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ಕೂಡ ಸಿಎಂ ಸಿದ್ದರಾಮಯ್ಯನವರ ಪರವಾಗಿಯೇ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಸಂಕ್ರಾಂತಿಯವರೆಗೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ದೋಷ ಕಾಡ್ತಾ ಇಲ್ಲ, ಇಲ್ಲಿಯವರೆಗೂ ರಾಜನ ಬದಲಾವಣೆಯಾಗುವ ಯಾವುದೇ ಸಾಧ್ಯತೆ ಇಲ್ಲ ಅಂತ ಹಾಸನ ಜಿಲ್ಲೆಯ ಅರಸೀಕೆರೆಯ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಸ್ಫೋಟಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ಸಂಗಮೇಶ ನಲಿವನೆ, ಆದರೆ ಒಳ ಹಡ್ಡ ಬಂದಿದೆ ಬದಲಾವಣೆ ವಿಚಾರದಲ್ಲಿ. ಹೊಳೆಯನ್ನ ಈಜಿದವನೇ ಬದಲಾವಣೆಯಾಗಬಹುದು. ಆ ಶಕ್ತಿ ಇದ್ರೆ ಹಾಲು ಮತದವರಿಗೆ ಅಧಿಕಾರ ಬಂದ್ರೆ ಬಿಡಿಸಿಕೊಳ್ಳೋದು ಕಷ್ಟ ಅಂತ ಹೇಳಿದ್ದಾರೆ. ಹಾಲು ಕೆಟ್ಟಿತು, ಆದರೆ ಹಾಲು ಮತ ಕೆಡದು ಅನ್ನುವಂತಹ ಭವಿಷ್ಯವಾಣಿಯನ್ನ ನುಡಿಯೋದರ ಮೂಲಕ ಕೋಡಿ ಶ್ರೀಗಳು ಮಾರ್ಮಿಕವಾಗಿ ಸಿಎಂ ಸಿದ್ದರಾಮಯ್ಯನವರೇ ಮುಂದಿನ 5 ವರ್ಷಗಳವರೆಗೆ ಅವರೇ ಸಿಎಂ ಆಗಿರ್ತಾರೆ ಅನ್ನುವಂತಹ ಅರ್ಥದಲ್ಲಿ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಈಗ ಹೈಕಮಾಂಡ್ ಬಲ ತುಂಬಿಸಿದಂತಾಗಿದೆ. ಈಗಾಗಲೇ ಮೊನ್ನೆಯಷ್ಟೇ ದಿಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಕೆಲವೊಂದಿಷ್ಟು ಬುದ್ಧಿವಾದಗಳನ್ನು ಹೇಳಿದ್ದಾರಂತೆ. ಯಾಕಂತಂದ್ರೆ ನವೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ರಾಜಕೀಯ ಕ್ರಾಂತಿಯಾಗತ್ತೆ ಅಂತ ಹೇಳಿಕೊಂಡು ಓಡಾಡ್ತಾ ಇದ್ದ ಡಿಕೆ ಶಿವಕುಮಾರ್ ಅವರನ್ನ ಕರೆಸಿಕೊಂಡು ಹೈಕಮಾಂಡ್ ಒಂದು ಸಂದೇಶವನ್ನ ನೀಡಿದೆ. ಏನು ಸಂದೇಶ ನೀಡಿದೆ ಅಂತಂದ್ರೆ, ಡಿಕೆ ಶಿವಕುಮಾರ್ ಅವರೇ 2028ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆಯಾದಲ್ಲಿ ಮುಂದಿನ ಚುನಾವಣೆಯಲ್ಲಿ ನೀವು ಸಿಎಂ ಆಗಿರುವರಂತೆ. ಈಗ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದು ಬೇಡ. ಯಾಕಂತಂದ್ರೆ ಏನು ಬಿಜೆಪಿ ಮಾಡಿತ್ತಲ್ಲ ತಪ್ಪನ್ನ, ಆ ತಪ್ಪು ಈಗ ನಾವು ಮಾಡೋದು ಬೇಡ ಅಂತ ಹೇಳಿತ್ತು. ಬಿಜೆಪಿ ಏನು ತಪ್ಪು ಮಾಡಿತ್ತು? 2025ರಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ರು. ಆದರೆ ಬಿಜೆಪಿಯಲ್ಲಿ 75 ವರ್ಷ ಆಗ್ತಾ ಇದ್ದ ಹಾಗೆ ಅವರು ಉನ್ನತ ಹುದ್ದೆಗಳನ್ನು ಅಲಂಕರಿಸುವಂತಿಲ್ಲ. ಹಾಗಾಗಿ ಯಡಿಯೂರಪ್ಪನವರನ್ನ ಹೈಕಮಾಂಡ್ ಕೆಳಗೆ ಇಳಿಸಿದ ನಂತರ ಯಡಿಯೂರಪ್ಪನವರು ಬಿಜೆಪಿಗೆ ದೊಡ್ಡ ಹೊಡೆತ ಉಂಟಾಗಿತ್ತು. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ತನ್ನ ಕೈಯಲ್ಲಿ ಇದ್ದಂತಹ ಅಧಿಕಾರವನ್ನ ಕಾಂಗ್ರೆಸ್ಗೆ ಕೊಡುವ ಪರಿಸ್ಥಿತಿ ನಿರ್ಮಾಣವಾಯಿತು. ಆ ತಪ್ಪನ್ನ ಈಗ ಕಾಂಗ್ರೆಸ್ ಮಾಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರನ್ನೇ ಮುಂದಿನ 5 ವರ್ಷಗಳವರೆಗೆ ಮುಖ್ಯಮಂತ್ರಿಯನ್ನಾಗಿ ಮುಂದುವರಿಸುವ ನಿರ್ಧಾರವನ್ನ ಮಾಡಿದ್ದಾರೆ. ಇನ್ನು ಸಿದ್ದರಾಮಯ್ಯನವರನ್ನ ಯಾಕೆ ಟಚ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದ್ರೆ, ಸಿದ್ದರಾಮಯ್ಯನವರ ಕೈಯಲ್ಲಿ ಅಂದ್ರೆ ಸಿದ್ದರಾಮಯ್ಯನವರಿಗೆ ಒಂದು ದೈವ ಶಕ್ತಿ ಇದೆ. ಆ ದೈವ ಶಕ್ತಿ ಏನಂತಂದ್ರೆ, ಒಂದು ಅಹಿಂದ ಶಕ್ತಿ, ಇನ್ನೊಂದು ಶಾಸಕರ ಶಕ್ತಿ ಇದೆ, ಇನ್ನೊಂದು ಸಚಿವರ ಮತ್ತು ಹೈಕಮಾಂಡ್ನ ಶಕ್ತಿ ಇದೆ. ಇದೆಲ್ಲದರ ಜೊತೆಗೆ ಜನಶಕ್ತಿಯು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಿದ್ದರಾಮಯ್ಯನವರಿಗೆ. ಯಾಕಂತಂದ್ರೆ ಅನೇಕ ಯೋಜನೆಗಳನ್ನ ತಗೊಂಡು ಬಂದಿದ್ದಾರೆ ಸಿದ್ದರಾಮಯ್ಯನವರು. ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಗ್ಯಾರಂಟಿ ಯೋಜನೆಗಳನ್ನ ತೆಗೆದುಕೊಂಡು ಬಂದಂತಹ ಸಿದ್ದರಾಮಯ್ಯನವರ ಸರ್ಕಾರ, ಜೊತೆಗೆ ಸಿದ್ದರಾಮಯ್ಯನವರ ಕನಸಿನ ಕೂಸಾಗಿರುವಂತಹ ಅನ್ನಭಾಗ್ಯ ಯೋಜನೆ, ಸಿದ್ದರಾಮಯ್ಯನವರ ಕನಸಿನ ಯೋಜನೆಯಾಗಿದ್ದಂತಹ ಅನ್ನಭಾಗ್ಯ ಯೋಜನೆ ಸಕ್ಸಸ್ ಆಯಿತು. ಅದಕ್ಕೋಸ್ಕರ ಸಿದ್ದರಾಮಯ್ಯನವರನ್ನ ಏನಾದರೂ ಟಚ್ ಮಾಡಿದ್ದೆಯಾದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನಾಮಾವಶೇಷವಾಗುತ್ತೆ. ಈಗೇನು ಬಿಜೆಪಿ ನಾಮಾವಶೇಷ ಆಗ್ತಾ ಇದೆಯಲ್ಲ, ಅದೇ ತೆರನಾಗಿ ಕಾಂಗ್ರೆಸ್ ಕೂಡ ನಾಮಾವಶೇಷ ಆಗತ್ತೆ. ಹೀಗಾಗಿ ಕೋಡಿ ಶ್ರೀಗಳು ಹೇಳ್ತಾರೆ, ಹಾಲು ಕೆಟ್ಟಿತು ಆದ್ರೆ ಹಾಲು ಮತ ಕೆಡದು. ಹೀಗಾಗಿ ಹಾಲು ಮತದವರು ಅಧಿಕಾರ ನಡೆಸ್ತಾ ಇದ್ದಾರೆ, ಅವರನ್ನ ಟಚ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಡೋದರ ಮೂಲಕ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ನಿಮಗೇನನ್ಸುತ್ತೆ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾ ಅಥವಾ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಬೇಕಾ? ಹೇಗಿದೆ ಕಾಂಗ್ರೆಸ್ ಸರ್ಕಾರದ ಅಧಿಕಾರ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.